ನಾನು ಮಾಡಿದ ಮೊದಲ ತಪ್ಪು ಅಂದರೆ ಸಿನಿಮಾಕ್ಕೆ ಅಂತ ಬೆಂಗಳೂರಿಗೆ ಬಂದು ಸಿನಿಮಾ ಬಿಟ್ಟು ಬೇರೆ ಕಡೆ ಹೋಗಿದ್ದು ಮೊದಲನೇ ತಪ್ಪು. ಅದು ನನ್ನನ್ನು 2 ವರ್ಷ ಹಾಳು ಮಾಡಿಬಿಡ್ತು. ರಾಜ್ಕುಮಾರ್ ಬಗ್ಗೆ ಒಂದು ಸಣ್ಣ ಪುಸ್ತಕ ಬರೆದಿದ್ದೆ, ಅಭಿನವ ಆದಿಶೇಷ ಡಾಕ್ಟರ್ ರಾಜ್ಕುಮಾರ್ ಅಂತ. ಅದು ಆವಾಗಲೇ ಕಾಂಟ್ರವರ್ಸಿ ಆಗ್ಬಿಡ್ತು. ನೀವು ಆಗಾಗ ಹೇಳ್ತಿರ್ತೀರಿ ಸೂರ್ಯ ಅವರೇ, ನಮ್ಮ ಇಟಗಿ ಇದೆಯಲ್ಲ, ಕೊಪ್ಪಳ ಯಲಬುರ್ಗಾದ ಇಟಗಿ ಇದೆಯಲ್ಲ, ಅದು ಶಾಪಗ್ರಸ್ತ ಊರು ಅಂತ ಹೇಳ್ತೀರಿ. ಹೌದು. ನಾವಿಂಥವ್ನು ನಂಬಕ್ಕೂ ನಂಬಾರ್ದು, ಅದು ಎರಡನೇ ವಿಷಯ. ನಿಮ್ಮ ಪ್ರಕಾರ ಅದು ಏನಿರಬಹುದು? ನಾನು ಇದುವರೆಗೆ 13 ಲೇಖನ ಬರೆದಿದ್ದೇನೆ, ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ. ವಾರ್ತಾ ಇಲಾಖೆಯಿಂದ ಡಾಕ್ಯುಮೆಂಟ್ರಿ ಮಾಡಿಸಿದ್ದೇನೆ. ಮತ್ತು ನಾನೇ ಒಂದು ಸಿನಿಮಾದಲ್ಲಿ ಆ ಒಂದು ಹಾಡಿನಲ್ಲಿ ಅದನ್ನು ಬಳಸ್ಕೊಂಡಿದ್ದೇನೆ. ಇಟಗಿ ದೇವಸ್ಥಾನ ಯಾವ ಸಿನಿಮಾದಲ್ಲಿ? ಮಂದಾಕಿನಿ ಅನ್ನೋ ಸಿನಿಮಾದಲ್ಲಿ ನಾನು ಶೂಟಿಂಗ್ ಮಾಡಿದ್ದೇನೆ. 6,000ಕ್ಕೂ ಹೆಚ್ಚು ಜನ ನೋಡಿದ್ದಾರೆ. ಆದರೆ ಅದೇ ಸಿನಿಮಾ ನಮ್ಮೂರಿನಲ್ಲಿ ರಿಲೀಸ್ ಆದಾಗ, ಪಕ್ಕದಲ್ಲಿ ಕುಕ್ನೂರು ಥಿಯೇಟ್ರಲ್ಲಿ ಆದಾಗ, ನಮ್ಮೂರಲ್ಲಿ ಯಾರೋ ಒಂದು ಸಿನಿಮಾನೇ ನೋಡಲಿಲ್ಲ. ಯಾಕೆ? ಇದೆ ಅದು ಆ ಶಾಪದ ಒಂದು ಎಫೆಕ್ಟ್. ಅದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪ್ರದೇಶದ ಇಟಗಿಯ ಮಹಾದೇವ ದೇವಸ್ಥಾನದ ಸುಪ್ರಸಿದ್ಧ ಊರಿನ ಪತ್ರಿಕೋದ್ಯಮಿ, ಕಲಾವಿದ, ಸಿನಿಮಾ ನಿರ್ದೇಶಕ, ಸಾಂಸ್ಕೃತಿಕ ಸಂಘಟಕ, ಹೀಗೆ 10 ಆಯಾಮಗಳಲ್ಲಿ ಜನಪ್ರಿಯ ಆಗಿರುವಂಥ ರಮೇಶ್ ಸುರ್ವೆ ಅವರು ಇವತ್ತು ಬೆಂಗಳೂರು ಕಂಡ ಅದ್ಭುತ ಪ್ರತಿಭೆ. ಅವರ ಜೀವನಾನುಭವ, ಅವರಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದವರು, ಗಳಿಸಿದ ಕೀರ್ತಿ ಎಲ್ಲವುಗಳನ್ನು ನೋಡಿದಾಗ ಅವರಿಗೆ ಖಂಡಿತ ಸಿಗಬೇಕಾದ ಮಾನ್ಯತೆ, ಗೌರವ ಸಿಗಲೇಬೇಕು ಅಂತ ಅನ್ನಿಸ್ತದೆ. ಆದರೆ ಈ ಗುಲಾಬಿ ನಗರದ ಲಾಬಿಯ ಹೊಡೆತದಲ್ಲಿ ಅದೆಲ್ಲ ಸಾಧ್ಯ ಆಗಿರೋದಿಲ್ಲ. ಅವರು ಈ ಹಿನ್ನೆಲೆಯಲ್ಲಿ ತಮ್ಮ ಬದುಕಿನ ಅನೇಕ ಅನುಭವಗಳನ್ನು ನಮ್ಮೊಂದಿಗೆ ರಸವತ್ತಾಗಿ ಹಂಚಿಕೊಳ್ತಾರೆ. ನಾನು ಅವ್ರನ್ನ ಮಾತಿಗೆ ಸ್ವಾಗತಿಸ್ತೇನೆ. ಸುರ್ಯವರೇ, ನಮ್ಮ ಸಂಬಂಧ ಮಾಧ್ಯಮಗಳ ಮೂಲಕ, ಪತ್ರಗಳ ಮೂಲಕ ನಡೀತಾ ಇತ್ತು. ನೀವು ಅನೇಕ ಪ್ರಶಸ್ತಿಗಳನ್ನು ಜನರಿಗೆ ಕೊಟ್ಟು ಗೌರವಿಸುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀರಿ. ಆದರೆ ನೀವು ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಪ್ಲೊಮಾ ನಟನೆಯಲ್ಲಿ ಆದಮೇಲೆ ಏನೇನು ನಿಮ್ಮ ಬದುಕು ತಿರುವು ತಗೊಳ್ತು? ಆ ಸಂದರ್ಭದಲ್ಲಿ ನನಗೆ ನಟನೆಗಿಂತ ನಿರ್ದೇಶನದ ಬಗ್ಗೆ ಹೆಚ್ಚು ಒಲವಿತ್ತು. ಮತ್ತು ಅನೇಕ ಗ್ರಂಥಗಳು ಮತ್ತು ಒಳ್ಳೊಳ್ಳೆಯ ಸಿನಿಮಾಗಳನ್ನ ನೋಡುವಂಥ ಒಂದು ಅವಕಾಶ ನನಗೆ ಕಾರಂತ್ ಮತ್ತು ಕಾಸರವಳ್ಳಿಯವರು ವಹಿಸ್ಕೊಟ್ರು. ಓಕೆ. ಆ ಟೈಮಲ್ಲಿ ಒಂದು ನ್ಯಾಸ್ಟಾಲ್ಜಿಯಾ ಆಯಿತು. ವರ್ಲ್ಡ್ 50 ವರ್ಷದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಸ್ಟಾಲ್ಜಿಯಾ ಆಯಿತು. 14 ಸಿನಿಮಾಗಳನ್ನು ನೋಡುವ ಒಂದು ಅವಕಾಶ ನಂಗೆ ಸಿಕ್ತು. ಹಾಗಾಗಿ ನಾನು ನಟನೆಯಿಂದ ನಿರ್ದೇಶನದತ್ತ ಹೊರಡೋದಕ್ಕೆ ಆ 14 ಸಿನಿಮಾಗಳು ನನಗೆ ಕಾರಣಕರ್ತ ಆದವು ಅಂತ ಒಂದು. ಎರಡನೇದು, ಆ ಇನ್ಸ್ಟಿಟ್ಯೂಟ್ ಮಾಡುವಾಗ ನಾನು ಒಂದು ಎಡವಿ ಬಿದ್ದು ಫೈನಲ್ ಎಕ್ಸಾಮ್ ಕೊಡೋಕ್ಕಾಗಲಿಲ್ಲ. ಅಂದರೆ ಹೆಬ್ಬೆಳ್ಳಿನಾಗೆ ತೊಂದರೆ ಆಗಿ ಮೂರ್ಛೆ ಹೋಗಿ ಬಿದ್ದೋಗಿದ್ದೆ ನಾನು. ಯಾರೋ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಹಾಗಾಗಿ ನಾನು ಎಕ್ಸಾಮ್ ಕೊಡೋಕ್ಕಾಗಲಿಲ್ಲ. ರಿಸಲ್ಟ್ ಫೇಲ್ ಅಂತ ಬಂತು. ಡಿಪ್ಲೊಮಾ. ಮತ್ತು ಅದೇ ಸಂದರ್ಭದಲ್ಲಿ ಮೋಹದ ಬಲೆಯಲ್ಲಿ ಅಂಥೇಳಿ ನಾನೇ ಒಂದು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡೋದಕ್ಕೆ ಅಂತ ಒಂದು ತಯಾರಿ ಮಾಡ್ಕೊಂಡಿದ್ದೆ ನಾನು. ನಮ್ಮ ವೆಂಕಟೇಶ್ ಅಂತೇಳಿ ಒಬ್ಬ ಪ್ರೊಡ್ಯೂಸರು, ಅವರು ನಾವು ಸೇರಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಲೋನ್ ಸಿಸ್ಟಮಲ್ಲಿ ಸಿನಿಮಾ ಮಾಡಬೇಕು ಅಂಥೇಳಿ. ಆವಾಗ ಒಂದು 6 ಲಕ್ಷ ಬಜೆಟ್. ಅದು ವಕೀಲ ಮೋಹನ್ ಹೀರೋ. ಇಟ್ ಇಸ್ ದ ಫಸ್ಟ್ ಫಿಲ್ಮ್ ಮಾತು ಹೀರೋ ಅಂತ. ಸಣ್ಣ ಪುಟ್ಟ ಪಾರ್ಟ್ ಮಾಡಿದ್ರು. ಅವಾಗ ನಾನು ಅವರು ಒಂಥರ ಕೊಲೀಗ್ಸ್ ಥರ ಇದ್ವಿ ನಾವು. ಮೋಹನ್, ನೀವು? ನಮ್ಮ ಕಚೇರಿ ಮತ್ತು ಅವರು ಬ್ಯಾಂಕು ಒಂದೇ ಕಡೆ ಇತ್ತು. ಹಾಗಾಗಿ ದಿನನಿತ್ಯ ಕಾಫಿ ಅದು ಇದಕ್ಕಿಂತ ನಾವು ಸೇರ್ತಾ ಇದ್ವಿ. ಒಳ್ಳೆಯ ಸಂಪರ್ಕ ಆಗಿತ್ತು. ಅದನ್ನೇ ಹೀರೋ ಮಾಡಿ ನಾನು ಮೋಹದ ಬಲೆಯಲ್ಲಿ ಅಂಥೇಳಿ ಪ್ರೊಡಕ್ಷನಿಗೆ ನಾನು ಕೈ ಹಾಕಿದ್ದೆ ಅವಾಗ. ಬಟ್ ದುರ್ದೈವ ಅಂತ ನಾನು ಅಂದ್ಕೊಳ್ತೀನಿ, ಅದು ಮುಹೂರ್ತ ಆದಮೇಲೆ ಟೇಕ್ ಆಫೇ ಆಗಲಿಲ್ಲ. ಆ ಸಿಂಡಿಕೇಟ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ಯಾವುದೋ ಒಂದು ನಿರ್ಮಾಣ ಸಂಸ್ಥೆಯಿಂದ ಅನ್ಯಾಯ ಆಗಿದೆ, ಸಿನಿಮಾದವ್ರಿಗೆ ಲೋನ್ ಕೊಡಬಾರ್ದು ಅಂಥೇಳಿ ಡಿಸೈಡ್ ಮಾಡಿದ್ರಿಂದ ನಮಗೂ ಲೋನ್ ಸಿಕ್ಕಲಿಲ್ಲ. ಮತ್ತು ಶ್ಯೂರಿಟಿ ಪ್ರಾಬ್ಲಮ್ ಆಯಿತು. ನಮ್ಮ ಪ್ರೊಡ್ಯೂಸರ್ ಮನೆಯವರನ್ನು ಒಪ್ಪಲಿಲ್ಲ. ಅಂದರೆ ಮನೆಯ ಅಡ ಇಟ್ಟು. ಯಾರು ನಿಮ್ಮ ಪ್ರೊಡ್ಯೂಸರು? ವೆಂಕಟೇಶ್ ಅಂತ. ಅವರು ತಾಯಿಯವರು ಒಪ್ಪಲಿಲ್ಲ. ಅವ್ರ ತಾಯಿ ಹೆಸರಲ್ಲಿತ್ತು ಮನೆ. ಅದನ್ನು ಅಡ ಇಟ್ಟು ಸಿನಿಮಾ ಮಾಡೋದಕ್ಕೆ ದುಡ್ಡು ಕೊಡೋದು ಬೇಡ ಅಂಥೇಳಿ ಮಾಡಿದ್ರು. ಡ್ರಾಪ್ ಆಗೋಯ್ತು. ಇನ್ ಬಿಟ್ವೀನ್ ಏನಾಯಿತು ಅಂದರೆ, ಬೆಂಗಳೂರಿನಲ್ಲಿ ನನ್ನ ರೈಲು ಹಳಿ ಸ್ವಲ್ಪ ತಪ್ಪಿತು. ಆ ಟೈಮಲ್ಲಿ ನಮ್ಮ ತಂದೆ ಪ್ರಿನ್ಸಿಪಲ್ ಆಗಿದ್ದರು. ಯಾರೋ ಮಾಡಿದ ತಪ್ಪಿಗೆ ಇವರು ಬಲಿಪಶುಗಳಾಗಿ ಸಸ್ಪೆಂಡ್ ಆದರು.
ಹಾಗಾಗಿ ನನಗೆ ಪ್ರತಿ ತಿಂಗಳು ಬರ್ತಿದ್ದಂಥ 500 ರೂಪಾಯಿ ಏನು ನನಗೆ ಓದೋಕ್ಕೆ ಅಂತ ಬರ್ತಿತ್ತು ಪಾಕೆಟ್ ಮನಿ, ಅದು ನಿಂತೋಯ್ತು. ಅದು ನಿಂತು ಹೋದಾಗ ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಒಂದು ತಿಂಗಳು 2 ತಿಂಗಳು 3 ತಿಂಗಳು ಸಫರಾಗಿ ಹೋದೆ ನಾನು. ಆ ಸಂದರ್ಭದಲ್ಲಿ ನನಗೆ ಒಬ್ಬರು ಇಂಜಿನಿಯರ್ ಪರಿಚಯ ಆಯಿತು, ವೆಂಕಟೇಶ್ ಅಂತ. ಅವರು ವೆಂಕಟೇಶ್ ಅಂತಾನೆ. ಅವರು ಇಲ್ಲ ಇಲ್ಲಿ ಮಂಚುಬೆಲೆ ಡ್ಯಾಮ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, ನೀವು ಬಂದರೆ ನಾನು NMR ಅಂತೇಳಿ ಜಾಬ್ ಕೊಡಿಸ್ತೇನೆ ಬರ್ರಿ ಅಂತ. ನನಗೆ ಇದು NMR ಬಗ್ಗೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು, ನಾಗೇಂದ್ರ ಸುರ್ವೆ ಅಂತ, ಮಸ್ಕಿನಲ್ಲಿ. ಅದು ಪರಿಚಯ ಇತ್ತು. ಸರಿ ಸದ್ಯಕ್ಕೆ ಏನೋ ಜೀವನಕ್ಕೆ ಒಂದು ಆಧಾರ ಆಗಲಿ ಅಂತೇಳಿ ನಾನು ಇಲ್ಲಿಂದ ಮಂಚನಬೆಲೆಗೆ ಶಿಫ್ಟ್ ಆದೆ. ನಾನು ಮಾಡಿದ ಮೊದಲ ತಪ್ಪು ಅಂದರೆ ಸಿನಿಮಾಕ್ಕೆ ಅಂತ ಬೆಂಗಳೂರಿಗೆ ಬಂದು ಸಿನಿಮಾ ಬಿಟ್ಟು ಬೇರೆ ಕಡೆ ಹೋಗಿದ್ದು ಮೊದಲನೇ ತಪ್ಪು. ಅದು ನನ್ನನ್ನು 2 ವರ್ಷ ಹಾಳು ಮಾಡಿಬಿಡ್ತು. ಅಲ್ಲಿ ನಾನು ನನ್ನ ಹೊಟ್ಟೆಪಾಡಿನ ಕಾರಣಕ್ಕಾಗಿ ಮಂಚನಬೆಲೆ ಡ್ಯಾಮ್ ಏನು ವರ್ಕ್ ನಡೀತಾ ಇತ್ತು, ಕಂಪ್ಲೀಟ್ ಫೌಂಡೇಶನ್ ವರ್ಕ್ ನಾನು ಮಾಡಿದ್ದು ಅಲ್ಲಿ ಇಂಜಿನಿಯರ್ ಮೂಲಕ. ಅಲ್ಲಿಂದ ಗುಂಡ್ಯಾ ಡ್ಯಾಮಿಗೆ ಹೋದ್ವಿ ನಾವು ಕೊಳ್ಳೇಗಾಲ. ಅಲ್ಲಿ ಒಂದು 6 ತಿಂಗಳು 8 ತಿಂಗಳು ವರ್ಕ್ ಮಾಡಿದ್ವಿ. ಇನ್ನೂ ಅವಾಗ ವೀರಪ್ಪನ ಹಾವಳಿ ಇರಲಿಲ್ಲ, ಆನೆಗಳ ಹಾವಳಿ ಇತ್ತಲ್ಲಿ. ಅಂಥ ಒಂದು ಪ್ರದೇಶದಲ್ಲಿ ನಾವು ಮಾಡಿದಾಗ ಮತ್ತೆ ಅಲ್ಲಿ ಕಮಲ ಹಾಸನ್ ಮತ್ತು ಶ್ರೀದೇವಿಯ ಒಂದು ಸಿನಿಮಾ ಶೂಟಿಂಗ್ ಆಯಿತು. ಒಂದು ಸಿನಿಮಾ ಹೆಸರು ಮರ್ತೋಗಿದೆ. ಶೂಟಿಂಗ್ ಆಯಿತು. ಆ ಶೂಟಿಂಗ್ ಆದಮೇಲೆ ಮತ್ತೆ ನಾನು ಬೆಂಗಳೂರಿಗೆ ಬರಬೇಕು ಅಂಥೇಳಿ ಏನಾದರೂ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದೆ. YR ಸ್ವಾಮಿ ಅವರ ಹತ್ರ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಅವರನ್ನು ಭೇಟಿ ಮಾಡಿದೆ. ಅವರು ನನ್ನ 2-3 ಥರ ಟೆಸ್ಟ್ ಮಾಡಿ ಒಪ್ಕೊಂಡ್ರು. ಅಪೂರ್ವ ಸಂಗಮ ಅನ್ನೋ ಪಿಕ್ಚರ್ ಅದು. ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಜೋಡಿನಲ್ಲಿ ಸಿನಿಮಾ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾಗಿತ್ತು. ಮತ್ತೆ ನನಗೆ ಅದು ಇರಲಿಲ್ವೇನೋ, ಯೋಗ ಇರಲಿಲ್ವೇನೋ, ನನ್ನನ್ನು ಮತ್ತೆ ಡಿಸ್ಟರ್ಬ್ ಮಾಡ್ತು. ಮತ್ತೆ ನಾನು ಮಂಚನಬೆಲೆಗೆ ಹೋಗ್ಬೇಕಾಯ್ತು. ಮತ್ತೆ ಒಂದು 6 ತಿಂಗಳು ಅಲ್ಲಿ ನಾನು ಕೆಲಸ ಮಾಡೋ ಹೊತ್ತಿಗೆ ಇದು ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಅವರು ನನ್ನನ್ನು ಬೈದ್ಬಿಟ್ರು. ವಯಸ್ಸ್ವಾಮಿ ಅವ್ರು, ನಾನು ಕರೆದಾಗ ನೀನು ಬರಲಿಲ್ಲಪ್ಪ, ಈಗ ಬಂದು ಏನು ಮಾಡ್ತೀಯ, ಅರ್ಧ ಆಗಿಬಿಟ್ಟಿದೆ, ನೆಕ್ಸ್ಟ್ ಸಿನಿಮಾಕ್ಕೆ ನೋಡೋಣ ಅಂದರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ನನ್ನ ಬದುಕಿನ ಇವುಗಳನ್ನು ಮಾಡ್ತಾ ಇರುವಾಗ ಒಂದು ಟ್ರಾನ್ಸ್ಪೋರ್ಟೇಷನಲ್ಲಿ ಕೆಲಸ ಸೇರಿಕೊಂಡೆ. ನವೀನ್ ಟ್ರಾನ್ಸ್ಪೋರ್ಟ್ ಅಂತ. ಜೀವನ ನಿರ್ವಹಣೆಗಾಗಿ ಅನಿವಾರ್ಯತೆ ಇತ್ತು, ಸೇರಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಬಗ್ಗೆ ಒಂದು ಸಣ್ಣ ಪುಸ್ತಕ ಬರೆದಿದ್ದೆ ನಾನು, ಒಂದು 60 ಪುಟದ ಒಂದು ಪುಸ್ತಕ. ಅಭಿನವ ಆದಿಶೇಷ ಡಾಕ್ಟರ್ ರಾಜ್ಕುಮಾರ್ ಅಂತ. ಅದು ಆವಾಗಲೇ ಕಾಂಟ್ರವರ್ಸಿ ಆಗ್ಬಿಡ್ತು. ಏನ್ರಿ ರಾಜ್ಕುಮಾರ್ ಅವ್ರಿಗೆ ನೀವು ಆದಿಶೇಷ ಅಂತ ಹಾವಿನ ಹೆಸರು ಕೊಟ್ಬಿಟ್ಟಿದ್ರಲ್ಲ ಅಂತ. ಅದಕ್ಕೆ ನಾನು ವಿಷ್ಣುವಿನ ಒಂದು ಚಿತ್ರಣವನ್ನು ಕೊಟ್ಟು, ನೋಡಿ ವಿಷ್ಣು ಮಲಗಿದ್ದಾನೆ, ಲಕ್ಷ್ಮಿ ಕಾಲು ಹೊತ್ತಾ ಇದ್ದಾಳೆ, ಅವನನ್ನು ಕಾಯ್ತಾ ಇರೋದು ಸಮುದ್ರದಲ್ಲಿ, ನೀವು ಆದಿಶೇಷನ್ ನೋಡ್ತೀರಿ. ಹಾಗೆ ಕನ್ನಡವನ್ನು ಕಾಯ್ತಾ ಇರೋ ರಾಜ್ಕುಮಾರ್ ಅನ್ನೋ ದೃಷ್ಟಿಯಿಂದ ನಾನು ಆದಿಶೇಷನನ್ನು ಕಲ್ಪನೆ ಮಾಡಿ ಅಭಿನವ ಆದಿಶೇಷ ಅಂತ ಕೊಟ್ಟಿದ್ದು ಅಂತ. ಅದನ್ನು ಅವ್ರ ಅಳಿಯ ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಇತ್ತಲ್ಲ ಅವಾಗ, ಚಿನ್ನೇಗೌಡರು ಅದಕ್ಕೆ ಆಗಿನ ಕಾಲಕ್ಕೇ 1,500 ರೂಪಾಯಿ ಕೊಟ್ಟು ಇದನ್ನು ಪ್ರಿಂಟ್ ಮಾಡು, ನೀನು ಚೆನ್ನಾಗಿ ಬರೆದಿದೆಯಾ ಅಂಥೇಳಿ ನನಗೆ ಸಪೋರ್ಟ್ ಮಾಡಿದರು. ಅದು 2,000 ಪುಸ್ತಕ ಪ್ರಿಂಟ್ ಮಾಡಿದ್ದೆ. ಆ ಪುಸ್ತಕ ನನಗೆ ಅಭಿಮಾನಿ ಸಂಘದ ಪರಿಚಯ ಮಾಡಿಕೊಡ್ತು. ಪ್ರತಿ ಸಂಘಕ್ಕೂ ಹೋಗಿ ನಾನು 20, 25, 50 ಪುಸ್ತಕಗಳನ್ನು ಮಾರಿ ಜೀವನ ಮಾಡುವಂಥ ಒಂದು ಅವಕಾಶ ಸಿಕ್ತು. 2ನೇ ಪುಸ್ತಕ ಬರೆದೆ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತ. ಅದು ಕೋಇನ್ಸಿಡೆನ್ಸು, ಒಂದೇ ದಿನ ಒಂದು ರಾಜ್ಕುಮಾರ್ ವೇದಿಕೆಯಲ್ಲಿ ಆ ಪುಸ್ತಕ ಅವ್ರ ಕೈ ಕೊಟ್ಟಿದ್ದೆ ನಾನು ರಾಜ್ಕುಮಾರ್ ಅವರಿಗೆ. ಅಭಿಮಾನಿ ಸಂಘದವರು ಒಂದು ಪುಸ್ತಕ ಕೊಟ್ಟಿದ್ದರು. ರಾಜ್ಕುಮಾರ್ ಅವರು ಅದನ್ನು ತೋರಿಸ್ತಾ ಈ ಪುಸ್ತಕ ಓದಿ ಅಂತ ತೋರಿಸಿದಾಗ ಅಭಿಮಾನಿ ಸಂಘದವ್ರ ಪುಸ್ತಕ ಹಿಂದಕ್ಕೆ ಹೊರಟೋಗಿ ನನ್ನ ಪುಸ್ತಕ ಮುಂದಕ್ಕೆ ಬಂತು. ನಾವಲ್ಲಿ ಮಾರಾಟದ ವ್ಯವಸ್ಥೆ ಮಾಡಿದ್ವಿ. ಅವತ್ತೊಂದು 3-4 ಅವರಲ್ಲಿ 2,000 ಪ್ರತಿಗಳು ಮಾರಾಟ ಆಗ್ಬಿಟ್ಟು ನನಗೆ ಒಂದು 10-15 ಸಾವಿರ ರೂಪಾಯಿ ನನಗೆ ಏಕಕಾಲಕ್ಕೆ ದುಡ್ಡು ಲಾಭ ಬಂತು. ಹಾಗಾಗಿ ನನ್ನ ಬದುಕಿನ ಮತ್ತೆ ನಾನು ಸಿನಿಮಾ ಮಾಡಬೇಕು, ಸಿನಿಮಾಕ್ಕೆ ಮತ್ತೆ ನಾನು ಪ್ರಯತ್ನ ಮಾಡಬೇಕು ಅಂತೇಳಿ ಮತ್ತೆ ರಿಟರ್ನ್ ಗಾಂಧಿನಗರಕ್ಕೆ ಪ್ರವೇಶ. ರಾಜ್ಕುಮಾರ್ ಅವ್ರ ಸಂಪರ್ಕ ಬಂದಿತ್ತಾ? ಇಲ್ಲ, ನೇರವಾಗಿರಲಿಲ್ಲ. ಬಟ್ ಆ ಯೂನಿಟಿಗೆ ಸಂಬಂಧಪಟ್ಟಂತೆ ನಮ್ಮ ಹಲವಾರು ಸಂಪರ್ಕಗಳು ಆಗಿತ್ತು. ಪಾರ್ವತಮ್ಮವ್ರ ಜೊತೆ ಒಂದು ಮಾತುಕತೆ ಆಗಿತ್ತು ನನಗೆ ಕಥೆಗಳ ಬಗ್ಗೆ. ಅವರ ಯೂನಿಟ್ನಲ್ಲಿ ಇದು ಅಂತ ಒಬ್ಬರು ಚಿಕ್ಕಣ್ಣ ಅಂತ ಒಬ್ಬರು ಡೈರೆಕ್ಟರ್ ಇದ್ರು, ಅವರು ಕೂಡ ಪರಿಚಯ ಆಗಿತ್ತು. ಹಾಗೆ ಕೆಲವು ಸಂದರ್ಭಗಳಲ್ಲಿ ಕಥೆಗಳ ಮೂಲಕ ನಾನು ಅವರನ್ನು ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಬಟ್ ಸಕ್ಸಸ್ ಆಗಲಿಲ್ಲ ಅವು, ಅಂದರೆ ಅನುಕೂಲಗಳಾಗಲಿಲ್ಲ ಅವು. ಮತ್ತು ಅವ್ರ ಕಥೆ ಕೇಳುವಂತಹ ಸಂದರ್ಭಗಳು ಒದಗಿ ಬರಲಿಲ್ಲ. ನನಗದು ಅದೃಷ್ಟ ಇರಲಿಲ್ವೇನೋ, ಹಾಗಾಗಿ ಅವರಿಗೆ ಕತೆ ಹೇಳಬೇಕಾದಂಥ ಅವಕಾಶ ಬರಲಿಲ್ಲ. ಅದು ಒಂದು ಸಲ ದ್ವಾರಕೀಶ್ ಅವರಿಗೆ ಕತೆ ಹೇಳುವಂಥ ಅವಕಾಶ ಸಿಕ್ತು ನನಗೆ. ಒಂದು ಕತೆ ಮಾಡಿದ್ವಿ ದ್ರೋಣ ಅಂಥೇಳಿ,
ಶಿವರಾಜ್ ಕುಮಾರನ್ನು ಮತ್ತು ಐಶ್ವರ್ಯ ರಾಯ್ ಕಾಂಬಿನೇಷನ್ ಮಾಡಿ, ಅದು ವಿಶ್ವಸುಂದರಿಯ ಸಬ್ಜೆಕ್ಟ್ ಒಳಗೊಂಡಂಥ ಕತೆ ಅದು. ಹಾಗಾಗಿ ಅವಳನ್ನೇ ಇದು ಮಾಡಬೇಕು ಅಂತೇಳಿ ರಾಕೇಶ್ ಅವ್ರು ಭಾಳ ಪ್ರಯತ್ನ ಮಾಡಿದರು ಅವತ್ತಿನ ಕಾಲಕ್ಕೆ. ಬಟ್ ಅದೇನೋ ಅವರು ರಾಜ್ಕುಮಾರ್ ಮತ್ತು ದ್ವಾರಕೀಶ್ ಅವ್ರ ಮಧ್ಯೆ ಸಂಘರ್ಷ ಇತ್ತು ಒಂದು, ಹಾಗಾಗಿ ಶಿವರಾಜ್ ಕುಮಾರ್ ಅವರ ಕಾಲ್ ಶೀಟ್ ಸಿಕ್ಕಲಿಲ್ಲ ಸಿನಿಮಾಕ್ಕೆ. ಹಾಗಾಗಿ ಅದು ಕೂಡ ನನಗೋದಿಗೆ ಬಿತ್ತು ಅದು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಯಾಕೆ ನಿಮ್ಗೆ ಅದೃಷ್ಟ ಕೈ ಹಿಡಿಲಿಲ್ಲ? ನೀವು ಆಗಾಗ ಹೇಳ್ತಿರ್ತೀರಿ ಸುರ್ವಿ ಅವರೇ, ನಮ್ಮ ಇಟಗಿ ಇದೆಯಲ್ಲ, ಕೊಪ್ಪಳ ಯಲಬುರ್ಗಾದ ಇಟಗಿ ಇದೆಯಲ್ಲ, ಅದು ಶಾಪಗ್ರಸ್ತ ಊರು ಅಂತ ಹೇಳ್ತೀರಿ. ಹೌದು, ನಾವಿಂಥವ್ನು ನಂಬಕ್ಕೂ ನಂಬಾರ್ದು, ಅದು ಎರಡನೇ ವಿಷಯ. ನಿಮ್ಮ ಪ್ರಕಾರ ಅದು ಏನಿರಬಹುದು? ಇಲ್ಲ, ನನಗೊಂದು 20-30 ವರ್ಷ ನನಗೆ ಆ ಥರ ಫೀಲ್ ಇರಲಿಲ್ಲ. ನನಗೂ ಏನೂ ಇರಲಿಲ್ಲ. ಅದು ಯಾವಾಗ ನಾನು ಮಾಡಿದ ಪ್ರತಿಯೊಂದು ಕೆಲಸಗಳು ಅರ್ಧಕ್ಕೆ ನಿಲ್ಲುವವು, ಇಲ್ಲ ಬಿಗಿನಿಂಗ್ಗೆ ಟೇಕ್ ಆಫೇ ಆಗ್ತಿರಲಿಲ್ಲ. ಇವೆಲ್ಲ ನೋಡೋದು ಏನು ಅಂತ ಯೋಚನೆ ಮಾಡಿದಾಗ ನನಗೆ ನಮ್ಮೂರಿನಲ್ಲಿ ಆ ಸುಭಾಷ್ ಚಂದ್ರ ಪಾಟೀಲ್ ಅಂತ MLA, ಮೊದಲೇ MLA. ಹೌದು. ಆ 2 ವರ್ಷಕ್ಕೆ ಸತ್ರ ಅವರು. ಅದಾದಮೇಲೆ ಅದು ಸ್ವಲ್ಪ ನನಗೆ ಆ ಥರದ್ದು ವಾಸನೆ ಹೊಡೆಯಕ್ಕೆ ಶುರು ಆಯಿತು. ಈ 2ನೇವರು ಈಶಪ್ಪ ಗುಳ್ಗಣ್ಣವ್ರಿಗೂ ಅದೇ ಥರ ಆಯ್ತಲ್ಲ, ಪ್ಯಾರಲೈಸಿಸ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು. ಅವರು 2 ವರ್ಷದ ಮೇಲೆ ಅಧಿಕಾರ ಬರಲಿಲ್ಲ. ಇಲ್ಲಿ ಏನೋ ದೋಷ ಇದೆ ಅಂತ ಹುಡುಕೋಕೆ ಹೊರಟಾಗ ನಾನು ನಮ್ಮ ಊರಿನ ಗುಡಿ ಬಗ್ಗೆ ಸಂಶೋಧನೆ ಪ್ರಾರಂಭ ಮಾಡಿದೆ. ಈ ಗುಡಿಯ ಇತಿಹಾಸ ಏನು ಅಂತ. ಈಗ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ದೊಡ್ಡವನಾಗಿದ್ದರಿಂದ ಈಗಿರುವ ಎಲ್ಲ ಲೇಖನಗಳು ಮತ್ತು ಇಡೀ ಇಟಗಿ ಗುಡಿಯ ಬಗ್ಗೆ ಇರುವಂಥ ವ್ಯವಸ್ಥೆಗಳೇನಿವೆಯಲ್ಲ, ಅಲ್ಲಿ ಒಂದು ಶಿಲಾಲೇಖನ ಇದೆ. ಆ ಶಿಲಾಲೇಖನ ಆಧಾರಿತವಾಗಿ ಎಲ್ಲರೂ ಪುಸ್ತಕಗಳನ್ನು ಬರೆದಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ, ಸಂಶೋಧನೆಗಳಾಗಿವೆ. ಆದರೆ ಆ ಲಿಪಿಯ ಭಾಷೆ ಇದೆಯಲ್ಲ, ಅದು 11ನೇ ಶತಮಾನದ್ದಲ್ಲ. ಅದು 13 ಅಥವಾ 14ನೇ ಶತಮಾನದಲ್ಲಿ ಬರೆದಿರಬಹುದಾದ ಲಿಪಿ. ಅಂದರೆ ಡಿಫ್ರೆಂಟ್. 11ನೇ ಶತಮಾನದ ಕನ್ನಡದ ಬರವಣಿಗೆಗೂ ಮತ್ತು 13ನೇ ಇಯರ್ನ ಬದಲಾವಣೆಗೂ ಇರುವಂಥ ವ್ಯತ್ಯಾಸವನ್ನು ಗುರುತಿಸಿದಾಗ ಇಲ್ಲಿ ಏನೋ ಆಗಿದೆ ಅಂತ ನನ್ನ ತಲೆಗೆ ಬಂತು. ಅನೇಕ ಪುಸ್ತಕಗಳನ್ನು ನಾನು ಓದ್ತಾ ನಮ್ಮ ಊರಿನ ಹಿಂದಿನ ಇತಿಹಾಸವನ್ನು ತೆಗೆದೆ. ನಾನು ಹಿಂದಿನ ಇತಿಹಾಸ ತೆಗೆದಾಗ ಇಟಗಿ ಅಗ್ರಹಾರ ಆಗಿತ್ತು ಅನ್ನೋ ಕಲ್ಪನೆಗೆ ಅದಕ್ಕಿಂತ ಅಂದರೆ 11ರಿಂದ 8-9 ಶತಮಾನಕ್ಕೆ ಹೋಗುತ್ತೆ ಇಟಗಿ. ಅಲ್ಲೇ ಆಗಲೇ ಆ ಬ್ರಾಹ್ಮಣ ವಟಾರಗಳಿದ್ವು, ಬ್ರಾಹ್ಮಣರಲ್ಲಿ ಲಿಪಿಕಾರರಿದ್ದರು ಮತ್ತು ಬರಹಗಾರರಿದ್ದರು ಅನ್ನೋದು ದಾಖಲೆಗಳಲ್ಲಿ ಓದಿದ್ದೆ ನಾನು. ಹಾಗಾದ್ರೆ ಏನಾಯಿತು ಅಂತ ಹುಡ್ಕೊಂಡಾಗ ಈ ಕಲ್ಪನೆ ಬಂತು ನನಗೆ. ಅಲ್ಲಿ ಒಂದು ಬ್ರಹ್ಮನ ಮೂರ್ತಿ ಇದೆ. ಇಟಗಿಯ ದೇವಸ್ಥಾನದ ಆವರಣದಲ್ಲಿ ಒಂದು ಬೃಹತ್ತಾದ ಬ್ರಹ್ಮನ ಮೂರ್ತಿ ಇದೆ. ಅದು ಬೇರೆ ಕಡೆ ಇತ್ತು. ಅದಕ್ಕೆ ಬೇರೆ ಏನೋ ಕಥೆ ಹೇಳ್ತಾ ಇದ್ರು. ಅದನ್ನು ಆಮೇಲೆ ಮೊನ್ನೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಸಂಗ್ರಹಿಸಿ ಮಾಡಿಟ್ಟಾಗ ಅದು ಬಂತದು. ಅಲ್ಲಿ ಈಗ ಗುಡಿ ಪಕ್ಕದಲ್ಲೇ ಇದೆ. ಅದನ್ನು ನೋಡಿದ ಮೇಲೆ ನನಗೆ ಏನು ಕಲ್ಪನೆ ಬಂತು ಅಂದರೆ, ಬಹುಶಃ ಇದು ಈ ಥರದ್ದೇನೋ ಒಂದು ಸಂಘರ್ಷ ಆಗಿರಬೇಕು ಅಂಥೇಳಿ ಒಂದು ತರ್ಕಬದ್ಧವಾದಂಥ ಒಂದು ಯೋಚನೆಯನ್ನು ಮಾಡಿದಾಗ ಈ ಕತೆ ಬಂತು. ಏನಂದರೆ, ಅದು ಮಹಾದೇವ ದೇಗುಲ ಅನ್ನೋದು ಅಲ್ಲ, ಅದು ಬ್ರಹ್ಮನಿಗಾಗಿ ಕಟ್ಟಿದಂಥ ಒಂದು ದೇಗುಲ. ಈತನೂ ಬ್ರಾಹ್ಮಣನೇ. 2 ಬ್ರಾಹ್ಮಣ ವರ್ಗಗಳ ಮಧ್ಯೆ ನಡೆದಂಥ ಸಂಘರ್ಷದಿಂದಾಗಿ ಇಟಗಿಯ ಗುಡಿ ಹಾಗೆ ಉಳಿತು. ಆಗ ಏನೋ ಒಂದು ಸಂಘರ್ಷ ಆಗಿದೆ. ಅಲ್ಲಿಯ ಬ್ರಾಹ್ಮಣರು ಅಂದರೆ ಇಟಗಿಯಲ್ಲಿದ್ದಂಥ 500ರಿಂದ 600 ಬ್ರಾಹ್ಮಣ ಕುಟುಂಬಗಳು ರಾತ್ರೋರಾತ್ರಿ ಊರು ಬಿಟ್ಟು ಹೊರಟೋದ್ರು. ಈಗ ನಮ್ಮೂರಿನಲ್ಲಿ ಬರೀ 3 ಜನ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣ ಕುಟುಂಬಗಳಿವೆ. ಹಾಗಾದ್ರೆ 450 ಕುಟುಂಬಗಳು ಎಲ್ಲಿ ಹೋದವು ಅಂತ ಹುಡ್ಕೊಂಡು ಹೋದಾಗ ಈ ಶಾಪದ ಕಲ್ಪನೆ ಬಂತು ನನಗೆ. ಅಂದರೆ ಹೋಗುವಾಗ ನಮ್ಮೂರಿಗೆ ಮಣ್ತೂರು ಹೋದ್ರು, ಹಳ್ಳಿ ಕಡೆ ಭಾಷೆಯಲ್ಲಿ ಮಾತಾಡ್ತೀನಿ ನೋಡು, ಮಣ್ತೂರು ಶಾಪ ಹಾಕಿ ಹೋದ್ರು ಅಂತ, ಆ ಥರ ಇರಬಹುದಾ ಅಂತ ಬಂದಾಗ ಈ ಎಲ್ಲಗಳನ್ನು ನಾನು ತಾಳೆ ಮಾಡ್ತಾ ಬಂದೆ. ನಾನು ಬೆಳವಣಿಗೆ ಕಾಣದೇ ಇರೋದು, ನಮ್ಮ ಊರಿನಲ್ಲಿ 2 MLAಗಳಾಗಿ ಅರ್ಧ ಅಧಿಕಾರ ಪೂರೈಸಲಾರದೆ ಸತ್ತಿದ್ದು, ಆಮೇಲೆ ಯಾರು ಇಟಗಿಯ ಗುಡಿಯ ಗೋಪುರದ ಮೇಲೆ ಮನೆ ಕಟ್ಟಿದ್ದಾರೆ, ಅವೆಲ್ಲ ಮನೆಗಳು ನಾಶ ಆಗಿವೆ ನಮ್ಮಲ್ಲಿ. ಅವ್ರ ಮನೆಗಳಲ್ಲಿ ಸಮಸ್ಯೆಗಳಿವೆ. ಕಟ್ಟಿದ ತಪ್ಪಿಗೆ ಹೇಳ್ಕೊಳ್ಳಾರ್ದಂಥ ಅನೇಕ ನಿದರ್ಶನಗಳು ಅಲ್ಲಿವೆ. ಒಂದು. ಎರಡನೇದು, ನಮ್ಮೂರಲ್ಲಿ ಎಜುಕೇಟೆಡ್ಗಳಲ್ಲಿ ಅಷ್ಟೇ PUC, SSLC, BA ಡಿಗ್ರಿ, MA ಆದಮೇಲೆ ಮುಂದೆ ಯಾರೂ KS ಮಾಡಲಿಲ್ಲ, IAS ಮಾಡಲಿಲ್ಲ, ಪೊಲೀಸ್ ಅಧಿಕಾರಿಗಳಾಗಲಿಲ್ಲ. ಈ ಥರದ್ದು ಒಂದು ಡೆವಲಪ್ಮೆಂಟ್ ಆಯಿತು. ಎರಡನೇದು. ಮೂರನೇದು, ನಮ್ಮೂರಿನ ಮೇಲೆ ಇದುವರೆಗೂ ಏನು MLAಗಳಾಗಿದ್ದಾರಲ್ಲ, ಟಿಲ್ಲು ಫ್ರಮ್ ಬಿಗಿನಿಂಗ್ ಹಿಡಿದು ಇಲ್ಲಿವರೆಗೆ ಏನು MLAಗಳಾಗಿದ್ದಾರೆ, ಯಾರೂ ನಮ್ಮೂರ ಬಗ್ಗೆ ಒಲವಿಲ್ಲ. ಅದಕ್ಕೆ ಕಾರಣವೂ ಈ ಶಾಪವೇ ಕಾರಣ. ಈಗಲೂ ಇಟಗಿನಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ದೇವಸ್ಥಾನ ನೋಡೋಕೆ ಬಂದರೆ ಟಾಯ್ಲೆಟ್ ಇಲ್ಲ, ಊಟ ಸಿಕ್ಕೋಲ್ಲ ನಮ್ಮೂರಲ್ಲಿ. ಈ ಥರದ ಎಲ್ಲ ಘಟನೆಗಳನ್ನು ಟ್ಯಾಲಿ ಮಾಡಿ ಒಂದು ತರ್ಕಕ್ಕೆ ಬಂದಾಗ ಹೀಗಿರಬಹುದಾ ಅಂತ ನಾನು ಯೋಚನೆ ಮಾಡಿ ಅದಕ್ಕೆ ಪೂರಕವಾದ ಲೇಖನಗಳನ್ನು ನಾನು ಬರೆದಿದ್ದೇನೆ. ಬಟ್ ಯಾರೂ ಅದನ್ನು ರಿಜೆಕ್ಟ್ ಮಾಡಿಲ್ಲ, ಸುಮ್ಮನೆ ಇದ್ದಾರೆ, ಇರಬಹುದು ಅಂತ ಸುಮ್ಮನೆ ಇದ್ದಾರೆ. ಅದು ಎಲ್ಲ ಕಡೆ ಯುದ್ಧಗಳು ನಡೀತಾವು, ಸೋತವ್ರು ಶಾಪ ಹಾಕ್ತಾರೆ, ಗೆದ್ದವ್ರು ಸಂಭ್ರಮಿಸ್ತಾರೆ.
ಆದ್ರೆ ಆ ಶಾಪ ಇಟ್ಟಿಗೆಗೆ ಬಂತು ಅಂತ ನಾವ್ಯಾಕೆ ಇಲ್ಲ, ಎಲ್ಲ ಕಡೆನೂ ಇದೆ. ನಾವು ನೀವು ಬೇಕಾದ್ರೆ ನೀವು ಹೋಗಿ ಹ್ಮ್ ಈಗ ವಿಜಯನಗರದ ಬಗ್ಗೆ ಹೋಗಿ ನೀವು, ಅಥವಾ ಮಯೂರನ ಬಗ್ಗೆ ಹೋಗಿ ನೀವು, ಅಥವಾ ಇನ್ನು ಚಾಲುಕ್ಯರ ಬಗ್ಗೆ ಹೋಗಿ ನೀವು, ಆ ಊರಲ್ಲಿ ಒಂದೊಂದು ಶಾಪಗಳಿವೆ. ಹ್ಮ್ ಹಂಗಾರೆ ಬಸವ ಕಲ್ಯಾಣದಲ್ಲಿ ಹಾ. ನೂರಾರು ಶರಣರ ಹತ್ಯೆ ಆಯ್ತು. ಹೌದು. ಹಾ ಮತ್ತೆ ಅಲ್ಲಿ ಅದು ಆಗ್ಬೇಕಾಗಿತ್ತಲ್ಲ. ಅಲ್ಲ, ಅಲ್ಲಿ ಈಗ ಇವತ್ತವರೆಗೂ ಎಲ್ಲ ಆಗಿದೆ. ಹ್ಮ್. ಅಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಹೇಳಿ. ಹ್ಮ್ ಈಗ ಅದು ಹಂಗೆ ನೋಡಿದ್ರೆ ಭಾರತದಲ್ಲಿ ಅತ್ಯಂತ ಪವಿತ್ರ ಯಾತ್ರಾ ಕ್ಷೇತ್ರ ಆಗ್ಬೇಕಾಗಿತ್ತು. ಅದು ಎಲ್ಲಿ ಆಗಿದೆ? ಮೊದಲನೇ ಪಾರ್ಲಿಮೆಂಟ್ ಅನ್ನು ಕೊಟ್ಟಿರುವಂತ ಕೊಟ್ಟಿದಂತ ಇದು. ಹ್ಮ್ ಅದ್ರ ಹಿನ್ನೆಲೆ ಅಂತ ನಿಮ್ಗೆ ಹೇಳ್ತೀನಿ. ಅದು ಆ ಹಿನ್ನೆಲೆಗೆ ಬರೋದಕ್ಕೆ, ಬಸವಣ್ಣವ್ರು ಬರೋದಕ್ಕೆ ಮೊದಲು ಹ್ಮ್ ಅಲ್ಲಿ ಒಬ್ಬ ಕೇಶಿ ರಾಜ ಅಂತೇಳಿ 6ನೇ ವಿಕ್ರಮಾದಿತ್ಯನ ಅಮಾತ್ಯ, ಅವರು ಮಂತ್ರಿ. ಹ್ಮ್ ಅವರು ಲಿಂಗಾಯತ ಓರಿಯೆಂಟೆಡ್ ಇದು ಮೊದಲ ಬೀಜ ಹುಟ್ಟಿದ್ದ ಅಲ್ಲಿ. ಹ್ಮ್ ಏನು ವಿಕ್ರಮಾದಿತ್ಯನ ಕಾಲದಲ್ಲಿ ಹ್ಮ್ ಈ ಲಿಂಗಾಯತ ಚಳುವಳಿ ಅಂದರೆ ಏನೀಗ ನಾವು ಅನುಭವ ಮಂಟಪ ಹೇಳ್ತೇವೆ ಅಥವಾ ಪಾರ್ಲಿಮೆಂಟ್ ಕಲ್ಪನೆ ಹೇಳ್ತೀವಲ್ಲ, ಇದು ಮೊದಲು ಹುಟ್ಟಿದ್ದು ಅಲ್ಲಿ. ಅದು ಇದೆ ಪುಸ್ತಕದಲ್ಲಿ, ನೀವು ಬೇಕಾದ್ರೆ ಅದನ್ನು ಪರಾಮರ್ಶೆ ಮಾಡ್ಬೋದು. ಅವತ್ತು ವಿಕ್ರಮಾದಿತ್ಯ ಒಂದು 50ರಿಂದ 60 ವರ್ಷ ರಾಜ್ಯಭಾರ ಮಾಡೋದಕ್ಕೆ ಮುಖ್ಯ ಕಾರಣ ಆಗಿದ್ದೆ ಈ ಪಾರ್ಲಿಮೆಂಟ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ದು. ಅವನಿಗೆ 6 ಜನ ಹೆಂಡರು, 6 ಜನ ಅಮಾತ್ಯರು, 6 ಪ್ರದೇಶಗಳನ್ನು ಆತ ಒಳಗೊಂಡಂತೆ ಈ ಅಡ್ಮಿನಿಸ್ಟ್ರೇಷನ್ ಅಂದರೆ ಪಾರ್ಲಿಮೆಂಟ್ ಸಿಸ್ಟಮ್ಸ್ ಇದೆಯಲ್ಲ, ಶಾಸಕರು ಆ ಥರದ್ದು ವ್ಯವಸ್ಥೆಯನ್ನು ಮಾಡಿದಂಥ ವ್ಯವಸ್ಥೆ ಈಗಲೂ ಅಲ್ಲಿದೆ. ಅನೇಕ ಕಾದಂಬರಿಗಳಲ್ಲಿ ಅದು ಚಿತ್ರೀಕರಣ ಆಗಿದೆ. ಹೀಗೆಲ್ಲ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲ ಆ ಶಾಪ ನಮ್ಮನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ವೈಫಲ್ಯನ ನಿಮ್ಮೂರ ಮೇಲೆ ಹಾಕಕ್ಕೆ ನೋಡ್ತೀರಿ ನೀವು? ಇಲ್ಲ ಇಲ್ಲ ಇಲ್ಲ, ನಮ್ಮೂರು ವೈಫಲ್ಯ ಅಂತಲ್ಲ, ಅದು ಅದ್ರ ಪ್ರಭಾವ ಇರಬಹುದು ಅಂತ. ಆದ್ರೆ ನಿಮಗೆ ನಿಮ್ಮೂರ ಬಗ್ಗೆ ಬಹಳ ಅಭಿಮಾನ ಇದೆ. ಖಂಡಿತ. ನೀವೇನೇ ಚಟುವಟಿಕೆಗಳು ಮಾಡಿದ್ರು ನಾವ್ ಇಟ್ಗೆಯವ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ. ನಮಗೂ ಅನಿಸ್ತದೆ ನೀವು ಕಲ್ಯಾಣ. ನಾನು ಇದುವರೆಗೆ 13 ಲೇಖನ ಬರೆದಿದ್ದೇನೆ, ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ. ವಾರ್ತಾ ಇಲಾಖೆಯಿಂದ ಡಾಕ್ಯುಮೆಂಟ್ರಿ ಮಾಡಿಸಿದ್ದೇನೆ. ಮತ್ತೆ ನಾನೇ ಒಂದು ಸಿನಿಮಾದಲ್ಲಿ ಆ ಒಂದು ಹಾಡಿನಲ್ಲಿ ಅದನ್ನ ಬಳಸ್ಕೊಂಡಿದ್ದೇನೆ. ಇಟಗಿ ದೇವಸ್ಥಾನ. ಯಾವ ಸಿನಿಮಾದಲ್ಲಿ? ಮಂದಾಕಿನಿ ಅನ್ನೋ ಸಿನಿಮಾದಲ್ಲಿ ನಾನು ಶೂಟಿಂಗ್ ಮಾಡಿದ್ದೇನೆ. 6,000ಕ್ಕೂ ಹೆಚ್ಚು ಜನ ನೋಡಿದ್ದಾರೆ. ಆದರೆ ಅದೇ ಸಿನಿಮಾ ನಮ್ಮೂರಿನಲ್ಲಿ ರಿಲೀಸ್ ಆದಾಗ, ಪಕ್ಕದಲ್ಲಿ ಕುಕ್ನೂರು ಥಿಯೇಟ್ರಲ್ಲಿ ಆದಾಗ, ನಮ್ಮೂರಲ್ಲಿ ಯಾರೋ ಒಂದು ಸಿನಿಮಾನೇ ನೋಡಲಿಲ್ಲ. ಯಾಕೆ? ಇದೆ ಅದು ಆ ಶಾಪದ ಒಂದು ಎಫೆಕ್ಟ್ ಅದು. ಅಂದರೆ ನಾವೇನು ಹೇಳ್ತೀವಿ ಅಂದರೆ, ನಾವು ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರೋರು, ಮೌಢ್ಯ ಇದೆ ನಮ್ಮಲ್ಲಿ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಇವತ್ತಿನ ವೈಚಾರಿಕ ದೃಷ್ಟಿಯಿಂದ ನೋಡಿದಾಗ ಅದೆಲ್ಲ ಇರ್ಲಿಕ್ಕಿಲ್ಲ ಅಂತ ಅನ್ನಿಸ್ತೇವೆ. ಆದರೆ ಪದೇ ಪದೇ ನಾವು ಈ ವೈಫಲ್ಯಕ್ಕೆ ಒಳಗಾದಾಗ ಇರ್ಬೋದೇನೋ ಅನ್ನಿಸ್ತದೆ ಅಂತ ಆ ತರ್ಕ ಅದು. ನೀವು ಆ ವೈ.ಆರ್. ಸ್ವಾಮಿಯವ್ರ ಜೊತೆ ಪ್ರಯತ್ನ ಮಾಡಿದ್ರಿ. ಇದು ಪಾಪ ಇಟ್ಗಿದ ಏನು ಕಾಲ ನಿರ್ಣಯ ಮಾಡ್ತದೆ, ಅದನ್ನ ಮೀರಿ ನೀವು ಏನಾರ ಒಂದು ಅದಕ್ಕೆ ಪರಿಹಾರ ಹುಡುಕ್ಬೇಕು. ಯಾಕಂದ್ರೆ ವೈಜ್ಞಾನಿಕವಾಗಿ ಯಾರೋ ಮಾಡಿದ ತಪ್ಪದು, ಯಾರೋ ಬ್ರಾಹ್ಮಣರು ಮಾಡಿದ್ರು, ಯಾರೋ ಮಣ್ಣು ತೂರಿದ್ರು. ಮಹಾದೇವನ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ, ಐತಿಹಾಸಿಕ ಗುಡಿ ನೋಡಿದ್ರೆ ನಂಗೆ ಭಾಳ ಖುಷಿ ಆಯಿತು. ರೀಸೆಂಟ್ಲಿ ಹೋಗಿದ್ದೆ ನಾನು ಅಲ್ಲಿ. ಇದೆಲ್ಲವನ್ನು ಮೀರಿ ಮನುಷ್ಯ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ನೀವು ಏನೋ ಕೆಲಸ ಮಾಡಿದ್ರಿ, ಆದ್ರೆ ಸಿನಿಮಾದಲ್ಲೇ ನಿಮ್ಗೆ ಹೆಸರು ತಗೊಳ್ಳೋಕ್ಕೆ ನಿಮ್ಗೆ ಒಳ್ಳೆ ರೈಟಿಂಗ್ ಇತ್ತು, ಕಾನ್ಸೆಪ್ಟ್ ಇತ್ತು. ಹಾಗೆ ನೀವು ಒಂದು ಒಳ್ಳೆ ಸಿನಿಮಾ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ರಿ. ಹೌದು, ಮಂದಾಕಿನಿ ತೆಗೆಕ್ಕೆ ಮಾಡಿದ್ರಿ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಏನು ಸಮಸ್ಯೆ ಆಯ್ತಲ್ಲ ಸರ್? ಪ್ರಾರಂಭದಲ್ಲೇ ಅದು ಏನಾಯಿತು ಅಂದರೆ, ನಮ್ಮ ಸಿನಿಮಾನ ರಾಕ್ಲೈನ್ ವೆಂಕಟೇಶ್ ಅವರು ಅರ್ಪಿಸೋದು ಅಂತ ನಾವು ಹೆಸರು ಹಾಕಿದ್ವಿ. ಅದನ್ನು ರಾಕ್ಲೈನ್ ಅರ್ಪಿಸುವ ಅಂತ. ಆ ಸಂದರ್ಭದಲ್ಲಿ ನಮ್ಮ ಪ್ರೊಡ್ಯೂಸರ್ ಬಿ ಕೆ ಶ್ರೀನಿವಾಸರವರು ತುಂಬ ಅವರು ಗಳಶ ಕಂಠಸೇ ಇದ್ದರು. ಅವ್ರ ಮಧ್ಯೆ ಏನೋ ಕ್ಲಾಶಸ್ ಬಂತದು. ಒಂದು ಪ್ರಥಮ ಶೆಡ್ಯೂಲ್ ಮುಗಿಯೋ ಹೊತ್ತಿಗೆ ಅವರಿಬ್ಬರು ಬೇರೆ ಬೇರೆ ಆಗಿಬಿಟ್ರು. ಇದು ಒಂದು ಹಂತ ಆಯಿತು. ಅದು ಸಿನಿಮಾ ತೆಗೆಯೋದಕ್ಕೇನು ತೊಂದರೆ ಆಗಲಿಲ್ಲ. ತೆಗೆದ್ರಿ ಸಿನಿಮಾ? ಸಿನಿಮಾ ತೆಗೆದ್ವಿ. ಮತ್ತು ಸಿನಿಮಾಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳದ್ದು. ಸೆನ್ಸಾರ್ನಲ್ಲಿ ನನಗೆ ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ ಆಯಿತು ಅಂದರೆ, ಸಿನಿಮಾ ನಾನು ತೆಗೆದಿದ್ದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸಿನಿಮಾ ತೆಗೆದಿದ್ದೇನೆ. ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ಜಡ್ಜ್ಮೆಂಟ್ಗೋಸ್ಕರ ನಾನು ಅನೇಕ ವೈದ್ಯರನ್ನು ಮತ್ತು ವೈದ್ಯಕೀಯ ಲೇಖನಗಳನ್ನು ಬರೆದಂಥ ಪ್ರತಿಭಾವಂತರನ್ನು ನಾನು ಪೂರ್ವಭಾವಿ ಸಿನಿಮಾ ನೋಡೋದಕ್ಕೆ ಕರೆದಿದ್ದೆ. ಅದು ಸಿನಿಮಾ ಸೆನ್ಸಾರ್ನಲ್ಲಿ ಒಂದು ರೂಲ್ಸ್ ಇದೆ ಅಂತೆ. ಬಿಫೋರ್ ಸೆನ್ಸಾರ್ ಆಗೋಕ್ಕೆ ಮೊದಲು ಯಾರು ಸಿನಿಮಾ ತೋರಿಸ್ಬಾರ್ದು. ನಾನು ಸಿನಿಮಾ ಸರಿ ಇಲ್ವೋ ಸರಿ ಇದೆಯೋ ಅಂತ ನೋಡೋದಕ್ಕೋಸ್ಕರ ತೆಗೆದಂಥ ವ್ಯವಸ್ಥೆಯನ್ನು ಅವರು ವಿರೋಧಿಸಿದ್ರು. ಅಂದ್ರೆ ಸರಿ ಇರಲಿಲ್ಲ ಅಂದ್ರೆ ಕೆಲವು ಬದಲಾವಣೆಗಳನ್ನ ಮಾಡ್ಬೋದಾಗಿತ್ತು ಅಂತ. ಅಂದರೆ ನಾನು ಕಾನ್ಸೆಪ್ಟ್ ಸರಿ ಇಲ್ಲ, ವೈಜ್ಞಾನಿಕವಾಗಿ ಅದು ಅಕ್ಸೆಪ್ಟೆಡ್ ಅಲ್ಲ, ವೈದ್ಯಕೀಯ ಲೋಕ ಅದನ್ನು ಸ್ವೀಕರಿಸಲ್ಲ ಅನ್ನೋ ಸಂದರ್ಭ ಬಂದಾಗ ಬದಲಾವಣೆ ಮಾಡಬಹುದಾದಂಥ ಕಾರಣಕ್ಕಾಗಿ ನಾನು ತೋರಿಸಿದ್ದೆ ಅಷ್ಟೇ. ನಮ್ಮ ವಸುಂಧರಾ ಭೂಪತಿ ಅವ್ರ ಸಿನಿಮಾ ನೋಡಿದ್ರು, ಪದ್ಮಿನಿ ಪ್ರಸಾದ್ ಅವ್ರ ಸಿನಿಮಾ ನೋಡಿದ್ರು, ಲೈಂಗಿಕ ತಜ್ಞ. ಹೌದು, ಬಿ ರಮೇಶ್ ಅವರು ನೋಡಿದ್ರು. ಎಲ್ಲ ಲೈಂಗಿಕ ಸಂಬಂಧಪಟ್ಟಂಥ ಇದು ಲೈಂಗಿಕ
ಸಂಬಂಧಪಟ್ಟಂಥ ಒಂದು ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ, 14 ವರ್ಷದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ಘಟನೆಗಳನ್ನು ನೋಡಿದಾಗ ಅವರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಒಳಗೊಂಡಂಥ ಸಿನಿಮಾ ಆಗಿದ್ದರಿಂದ ನಾನು ತೋರ್ಸೋಕ್ಕೆ ಇಷ್ಟಪಟ್ಟೆ ಹೊರತು ಯಾವ ಉದ್ದೇಶ ಇರಲಿಲ್ಲ ನಮಗೆ. ಆದರೆ ಸೆನ್ಸಾರ್ನಲ್ಲಿ ಉದ್ದೇಶಪೂರ್ವಕವಾಗಿ ಇದನ್ನು ಪ್ರಚೋದನೆ ಮಾಡಿ ಸಿನಿಮಾ ನೋಡಿ ಇದು ಮಕ್ಕಳು ನೋಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಸೆನ್ಸಾರ್ನವರು ಬಂದರು. ನನಗೂ ಅವ್ರಿಗೂ ಕ್ಲ್ಯಾಶ್ ಆಯಿತು. ಅದು ಮೊದಲನೇ ಹಂತದಲ್ಲಿ ನೋಡಿದ್ರು ನಾನು ಒಪ್ಪಲಿಲ್ಲ, 2ನೇ ಹಂತದಲ್ಲಿ ನೋಡಿದ್ರು ಒಪ್ಪಲಿಲ್ಲ, 3ನೇ ಹಂತದಲ್ಲಿ ನೋಡುವಾಗ ಅವರು ಬ್ಯಾನ್ ಮಾಡ್ತೀವಿ ನಾವು, 3ನೇ ಹಂತ ಅಂದರೆ ನಮ್ಮ ಮೇಲೆ ಇಲ್ಲ ಅನ್ನೋ ಥರ ಆಯಿತು. ನಾನು ಟ್ರಿಬ್ಯುನಲ್ಗೆ ಹೋಗ್ತೇನೆ ಅಂತ ನಾನು ಇಷ್ಟಪಟ್ಟೆ. ನನ್ನ ಪ್ರೊಡ್ಯೂಸರ್ ಒಪ್ಪಲಿಲ್ಲ ಅಂದರೆ ಅವ್ರಿಗೆ ಆ ಥರ ಮೈಂಡಲ್ಲಿ ಒಂಥರ ಬೇರೆ ಭಾವನೆ ಬಂದುಬಿಟ್ಟಿತ್ತು ಅಷ್ಟೊತ್ತಿಗೆ. ಈ ಜಾತಿ ರಾಜಕಾರಣವಿರ್ಬೋದು, ಈ ರಮೇಶ್ ಸುರ್ವೆ ಅನ್ನೋರು ಯಾರು, ಏನು ಯಾರ ಹತ್ರನೂ ಶಿಷ್ಯತ್ವವನ್ನೇ ಮಾಡದೆ ಯಾರಿಗೂ ಕ್ಲಾಪ್ ಹೊಡಿದೇನೆ ಏಕಾಏಕಿ ನಿರ್ದೇಶನ ಮಾಡಿದ್ನಲ್ಲ, ಆ ಚೆನ್ನಾಗಿ ಮಾಡಿದ್ನಲ್ಲ ಅನ್ನೋ ಒಂದು ಪರಿಕಲ್ಪನೆ. ಕ್ಲಾಪ್ ಮಾಡಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದ್ರೆ ಹೆಂಗೆ ಸಿನಿಮಾ ಮಾಡಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಬಂತು? ಯಾಕಂದ್ರೆ ಸುರ್ವೆ ಅವರೇ, ಸಿನಿಮಾ ಅನ್ನೋದೊಂದು ಭಾಳ ಅದ್ಭುತವಾದ ಲೋಕ. ಹೌದು, ಅದು ನಿಮ್ಮನ್ನ ಜನಪ್ರಿಯತೆಯ ಉತ್ತುಂಗಕ್ಕೆ ಒಯ್ಯುವಂಥ ಒಂದು ಫಾರ್ಮ್ ಅದು. ಖಂಡಿತ. ಆದ್ರೆ ಅಷ್ಟೇ ದಿವಾಳಿ ಮಾಡುವಂಥ ಫಾರ್ಮ್ ಕೂಡ ಡೇಂಜರಸ್ ಫಾರ್ಮ್. ಹೌದು. ಅದೆಲ್ಲ ಗೊತ್ತಿದ್ಮೇಲೆ ಅನನುಭವ ಆಗಿರುವಂಥ ನಿಮ್ಮನ್ನ ನಿಮ್ಮ ಪ್ರೊಡ್ಯೂಸರ್ ಹೆಂಗೆ ನಂಬಿದ್ರು, ತೆಗೆದ್ರಿ, ನೀವು ಹೆಂಗೆ ಅದಕ್ಕೆ ಮನಸ್ಸು ಮಾಡಿ? ಇಲ್ಲ, ನಾನು ಅನನುಭವಿ ಅಂತ ನಾನು ಈಗ ಪ್ರಾಕ್ಟಿಕಲಿ ಅನನುಭವಿ. ನಾನು ಹೆಸರು ಮಾಡಿಲ್ಲ, ಇಲ್ಲ, ನಾಲೆಜಿಂದ ನನಗೆ ಎಲ್ಲವೂ ಗೊತ್ತಿತ್ತು. ಕಾರಣ ಏನಂದ್ರೆ